ಧರ್ಮ ಮಾರ್ಗದಲ್ಲಿ ಹೋಗುವವನಿಗೆ ಎಂದಿಗೂ ಚ್ಯುತಿ ಇಲ್ಲ, ಅಧರ್ಮ ಮಾರ್ಗದಲ್ಲಿ ಹೋಗುವವನಿಗೆ ಎಂದಿಗೂ ಒಳ್ಳೆಯದಾಗುವುದಿಲ್ಲ. ಅದರಲ್ಲಿ ಕೆಲವರಿಗೆ ಸಂದೇಹ, ಅಧರ್ಮ ಮಾರ್ಗದಲ್ಲಿ ಹೋಗಿ ಬಹಳ ಜನ ಮುಂದಕ್ಕೆ ಬರ್ತಾ ಇದ್ದಾರಲ್ಲ ಸ್ವಾಮಿ, ಅದು ಹೇಗೆ ಹೇಳ್ತೀರಿ ನೀವು? ಅಧರ್ಮ ಮಾರ್ಗದಲ್ಲಿ ಹೋಗುವವನಿಗೆ ಒಳ್ಳೇದಾಗುವುದಿಲ್ಲ ಅಂತ ಹೇಳಿ ಮುಂದಕ್ಕೆ ಬರೋವರೆಲ್ಲ ಈಗಿನ ಕಾಲದಲ್ಲಿ ಅಧರ್ಮ ಮಾರ್ಗದಲ್ಲಿ ಹೋಗ್ತಾನೆ ಮುಂದೆ ಬರ್ತಿದ್ದಾರೆ ಅಂತ. ಆದರೆ ಈ ಪ್ರಶ್ನೆಗೆ ಎಷ್ಟೋ ಸಾವಿರ ವರ್ಷಗಳ ಹಿಂದೆ ನಮ್ಮ ಧರ್ಮಶಾಸ್ತ್ರಗಳು ಉತ್ತರವನ್ನು ಕೊಟ್ಟಿದೆ. ಅಧರ್ಮೇಣ ಐಧತೆ ಪೂರ್ವಂ ತಥೋ ಭದ್ರಾಣಿ ಪಶ್ಯತಿ ತತಃ ಸಪತ್ನಾಂಜಯತಿ ಸಮೂಲಸ್ತು ವಿನಶ್ಯತಿ. ಅಧರ್ಮ ಮಾಡುವವನು ಮುಂದಕ್ಕೆ ಬಂದ ಹಾಗೆ ಕಾಣ್ತಾನೆ, ಬಹಳಷ್ಟು ಮುಂದಕ್ಕೆ ಬಂದು ಬರ್ತಾನೆ, ಆದರೆ ಕೊನೆಗೆ ಮಾತ್ರ ಅವನಿಗೆ ಸಮೂಲ ನಾಶವಾಗುತ್ತದೆ. ಅದು ಹೇಗೆ ಹೇಳ್ತೀರಿ ಅಂತಂದ್ರೆ, ನೀವು ರಾಮಾಯಣದಲ್ಲಿ ರಾವಣನ್ನೇ ನೋಡಿ, ಮಹಾಭಾರತದಲ್ಲಿ ದುರ್ಯೋಧನನನ್ನೇ ನೋಡಿ. ಅವರು ಬಹಳ ಮುಂದಕ್ಕೆ ಬಂದರು, ಇಬ್ಬರೂ ಅಧರ್ಮವನ್ನ ಮಾಡಿದರು, ಮುಂದಕ್ಕೆ ಬಂದರು, ಶತ್ರುಜಯ ಮಾಡಿದರು. ಕೊನೆಗೆ ಏನಾಯಿತು? ರಾವಣನಿಗೂ ಸರ್ವನಾಶವಾಯಿತು, ದುರ್ಯೋಧನನಿಗೂ ಸರ್ವನಾಶವಾಯಿತು. ಎಲ್ಲಿ ಮಟ್ಟಿಗೆ ಸರ್ವನಾಶವಾಯಿತು ಅಂದರೆ ಅವರ ಹೆಸರನ್ನೂ ಸಹ ನಾವು ಹೇಳಬಾರದು ಅಂತನ್ನುವ ಮಟ್ಟಿಗೆ ಬಂತು. ಹಿಂದಿನ ಕಾಲದಲ್ಲೂ ಎಲ್ಲರೂ ರಾಮನ ಹೆಸರು ಇಟ್ಕೊಳ್ತಾರೆ ಹೊರತು ರಾವಣನ ಹೆಸರು ಯಾರೂ ಇಟ್ಕೊಳ್ಳೋದಿಲ್ಲ. ಧರ್ಮರಾಜನ ಹೆಸರು ಎಷ್ಟೋ ಮಂದಿ ಇಟ್ಕೊಳ್ತಾರೆ, ದುರ್ಯೋಧನ ಹೆಸರು ಇಟ್ಕೊಂಡವ್ರು ಯಾರನ್ನೂ ನಾನು ನೋಡಿಲ್ಲ.